ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆಯುತ್ತಾ ಇರುವ ಕೃಷಿ ಮೇಳಕ್ಕೆ ಗುಬ್ಬಿ ತಾಲೂಕಿನ ಸುಮಾರು 50 ರೈತರು ತೆರಳಿದ್ರು. ಈ ವೇಳೆ ಮಾತನಾಡಿದ ರೈತ ಮುಖಂಡ ಲೋಕೇಶ್, ಸರ್ಕಾರ ರೈತರಿಗಾಗಿ ಹಲವು ವಿಶೇಷ ಕಾರ್ಯಕ್ರಮಗಳನ್ನ ಮಾಡಿದ್ದು, ಇದರ ಉಪಯೋಗವನ್ನ ರೈತರೆಲ್ಲರೂ ಪಡೆದುಕೊಳ್ಳಬೇಕೆಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಆಧುನಿಕ ಕೃಷಿ ಸೇರಿದಂತೆ ಈ ಬಾರಿ ಸಾಕಷ್ಟು ರೈತರ ವಿಶೇಷ ಕಾರ್ಯಕ್ರಮಗಳನ್ನು ಜಿಕೆವಿಕೆಯ ಕೃಷಿ ಮೇಳದಲ್ಲಿ ಆಯೋಜನೆ ಮಾಡಲಾಗಿದೆ. ಇಂತಹ ಕಾರ್ಯಕ್ರಮಗಳಿಗೆ ರೈತರು ಭಾಗಿಯಾಗಿರುವುದರಿಂದ ಸಾಕಷ್ಟು ಅನುಭವ ಸಿಗಲಿದೆ ಎಂದು ತಿಳಿಸಿದರು. ನಮ್ಮ ತಾಲೂಕಿನಿಂದ ಕೃಷಿ ಮೇಳ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಹೋಬಳಿಯ ರೈತರನ್ನ ಒಗ್ಗೂಡಿಸಿ ಇವತ್ತು ಪಶುಸಂಗೋಪನಾ ಇಲಾಖೆಯಿಂದ ಭಾಳ ಅದ್ಭುತವಾದಂಥ ಒಂದು ರೈತರಿಗೆ ಮಾಹಿತಿ ಸಿಗ್ತಕ್ಕಂಥ ಜಾಗಕ್ಕೆ ಜಿಕೆವಿಕೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ರೈತರುಗಳು ಇಂಥ ಅವಕಾಶಗಳನ್ನ ಪಶುಸಂಗೋಪನಾ ಇಲಾಖೆ ಆಗಿರಲಿ, ತೋಟಗಾರಿಕೆ ಆಗಿರಲಿ, ಕೃಷಿ ಇಲಾಖೆ ಆಗಿರಲಿ, ರೈತರಿಗೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ರೈತರುಗಳು ಹೋಗಿ ಇಂಥ ಅದ್ಭುತವಾದ ಜಿಕೆವಿಕೆಯಲ್ಲಿ ಕೊಡ್ತಕ್ಕಂಥ ಮಾಹಿತಿಗಳು ಪಡೆದು ನಾವು ಕೃಷಿಗಳಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೊಬೋದು, ಆಮೇಲೆ ಹಸು ಮತ್ತು ಹೈನುಗಾರಿಕೆಯಲ್ಲಿ ಏನೆಲ್ಲ ಬದಲು ಮಾಡ್ಕೊಬೋದು, ಅದರ ಬಗ್ಗೆ ಈ ಒಂದು ವಿಚಾರ ತಿಳಿದು ಮುಂದಿನ ದಿನಗಳಲ್ಲಿ ಕೃಷಿಯ ಆದ್ಯತೆ ವಲಯವಾಗಿ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಪಶುಸಂಗೋಪನಾ ಇಲಾಖೆಯ ವೈದ್ಯರಾದ ಡಾಕ್ಟರ್ ಸುರೇಶ್ ಮಾತನಾಡಿ, ಪಶುಸಂಗೋಪನಾ ಇಲಾಖೆಯಲ್ಲಿ ಈ ವರ್ಷ ಸಾಕಷ್ಟು ವಿಶೇಷತೆಯನ್ನ ಕೃಷಿ ಕೇಂದ್ರದಲ್ಲಿ ಮಾಡಲಾಗಿದೆ ಎಂದಿದ್ದಾರೆ. ಇಲಾಖೆಯ ವಿಸ್ತರಣಾ ಕಾರ್ಯಕ್ರಮಗಳ ಯೋಜನೆಯಡಿಯಲ್ಲಿ ರೈತರಿಗೆ ಅಧ್ಯಯನ ಪ್ರವಾಸವನ್ನು ಏರ್ಪಡಿಸಲಾಗಿದೆ. ಸೊ ದಿನಾಂಕ 14ರಿಂದ 17ರವರೆಗೆ ಬೆಂಗಳೂರಿನ ಜಿಕೆವಿಕೆಯಲ್ಲಿ ಕೃಷಿ ಮೇಳ ನಡೆಯುತ್ತಿರೋ ಪ್ರಯುಕ್ತ ಸೊ ಈ ಒಂದು ಯೋಜನೆಯಲ್ಲಿ ಸಂಬಂಧಿಸಿದ ಎಲ್ಲ ರೈತ ಬಂಧುಗಳನ್ನು ಕೃಷಿ ಮೇಳದ ವೀಕ್ಷಣೆಗಾಗಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಇದರ ಒಂದು ಸದುಪಯೋಗವನ್ನು ರೈತರು ಪಡ್ಕೋಬೇಕು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾರೆ.